ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಿಲಿ ಯೋಜನೆಗೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ. ಮನೆಗಳ ಮೇಲ್ಛಾವಣಿಯಲ್ಲಿ ಸೋಲಾರ್ ಘಟಕಗಳನ್ನು ಸ್ಥಾಪಿಸುವ ಮೂಲಕ ಉಚಿತ ವಿದ್ಯುತ್ ಪಡೆದು ಹೆಚ್ಚುವರಿ ವಿದ್ಯುತ್ ಮಾರಾಟದಿಂದ ಆದಾಯ ಗಳಿಸಲು ಈ ಯೋಜನೆ ಅವಕಾಶ ಕಲ್ಪಿಸಿದೆ. ಚೆಸ್ಕಾಂ ವ್ಯಾಪ್ತಿಯ ಚಾಮರಾಜನಗರ, ಮೈಸೂರು, ಮಂಡ್ಯ ಹಾಗೂ ಹಾಸನ ಜಿಲ್ಲೆಗಳಿಂದ ಆ ಯೋಜನೆಗಾಗಿ ಇದುವರೆಗೆ ಒಟ್ಟು 6,272 ಅರ್ಜಿಗಳನ್ನು ಸ್ವೀಕೃತವಾಗಿದ್ದು, ಈಗಾಗಲೇ 2,349 ಗ್ರಾಹಕರ ಮನೆಗಳಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಕೆ ಪೂರ್ಣಗೊಂಡು ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. 2 ಕಿಲೋವ್ಯಾಟ್ ಗಾತ್ರದ ಸೋಲಾರ್ ಘಟಕ ಅಳವಡಿಸಿಕೊಂಡರೆ 60,000 ರೂಪಾಯಿ ಸಹಾಯಧನ, 3 ಕಿಲೋವ್ಯಾಟ್ ಸೋಲಾರ್ ಘಟಕಕ್ಕೆ ಗರಿಷ್ಠ 78,000 ರೂಪಾಯಿ ಸಬ್ಸಿಡಿ ಲಭ್ಯವಿದ್ದು ಗ್ರಾಹಕರಿಗೆ ಅನುಕೂಲವಾಗಲಿದೆ. ಘಟಕಗಳು ಸುಮಾರು 25 ವರ್ಷಗಳ ಕಾಲ ಬಾಳಿಕೆ ಬರಲಿದ್ದು 5 ವರ್ಷಗಳ ಕಾಲ ಉಚಿತ ನಿರ್ವಹಣೆ ಇರಲಿದೆ. ಬ್ಯಾಂಕ್ಗಳ ಮೂಲಕ ಶೇಕಡಾ 7% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವಿದ್ದು ಆಸಕ್ತ ಗ್ರಾಹಕರು ಜನಸಮರ್ಥ್ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಬಗ್ಗೆ ದೂರದರ್ಶನದೊಂದಿಗೆ ಫಲಾನುಭವಿ ಯರಿಯೂರಿನ ವೆಂಕಟರಂಗಶೆಟ್ಟಿ 3 ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ಘಟಕ ಅಳವಡಿಸಿದ್ದು ತಮಗೆ ಅಗತ್ಯವಾದಷ್ಟು ವಿದ್ಯುತ್ತನ್ನು ಬಳಸಿಕೊಳ್ಳುವುದರ ಜೊತೆಗೆ ಹೆಚ್ಚುವರಿ ವಿದ್ಯುತ್ತನ್ನು ಚೆಸ್ಕಾಂಗೆ ನೀಡುತ್ತಿರುವುದಾಗಿ ತಿಳಿಸಿದರು. ಯೋಜನೆಯಿಂದ ರಾಜ್ಯದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕನಿಷ್ಠ ಒಂದು 100ರಿಂದ 200 ಮನೆ ಅಳವಡಿಸ್ಕೊಂಡ್ಬಿಟ್ರೆ ನಮ್ಮ ವಿದ್ಯುತ್ತನ್ನು ತುಂಬಾ ಅಳವಡಿಸ್ಕೊಳ್ಬಹುದು. ಮತ್ತೋರ್ವ ಫಲಾನುಭವಿ ಮದ್ದೂರಿನ ಶ್ರೀಕಂಠಸ್ವಾಮಿ, ಕೇಂದ್ರ ಸರ್ಕಾರ ಈ ಯೋಜನೆಯಿಂದಾಗಿ ಸಾಕಷ್ಟು ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಹಾಗಾಗಿ ಈ ಯೋಜನೆಯಡಿ ನಮಗೆ 78,000 ರೂಪಾಯಿಗಳ ಸಬ್ಸಿಡಿ ಇರೋದ್ರಿಂದ ನಾವು ಒಂದು ಸ್ವಲ್ಪನೇ ಹಣ 1,20,000 ನಾವು ಕಟ್ಟಬೇಕಾಗುತ್ತೆ. ನಾನು 3 kV ವಿದ್ಯುತ್ ಘಟಕವನ್ನು ಅಳವಡಿಸ್ಕೊಂಡಿದ್ದೀನಿ, ಸೋಲಾರ್ ವಿದ್ಯುತ್ ಘಟಕ. ಫಲಾನುಭವಿ ಯಳಂದೂರಿನ ಡಾಕ್ಟರ್ ಕೃಷ್ಣಯ್ಯ, ಸೋಲಾರ್ ಫಲಕಗಳ ಅಳವಡಿಕೆಯಿಂದ ತಮ್ಮ ಮಾಸಿಕ ವಿದ್ಯುತ್ ಬಿಲ್ ಸಂಪೂರ್ಣ ಶೂನ್ಯಕ್ಕೆ ಬಂದಿದೆ ಎಂದರು. ಈ ಯೋಜನೆಯಿಂದ ಸುಮಾರು ಕೆಲವು ಆರ್ಥಿಕ ಹೊರೆ ತಗ್ಗಿದೆ. ಆದ್ದರಿಂದ ತಾವೆಲ್ಲರೂ ಸಹ ಈ ಸೂರ್ಯಘರ್ ಯೋಜನೆಯ ಉಪಯೋಗವನ್ನ ಪಡ್ಕೋಬೇಕು ಅಂತ ಹೇಳ್ತಾ, ಚೆಸ್ಕಾಂ ಯೋಜನಾ ವಿಭಾಗದ ಪ್ರಧಾನ ವ್ಯವಸ್ಥಾಪಕ ಎಚ್ಆರ್ ದಿನೇಶ್, ಸಾರ್ವಜನಿಕರು ಯೋಜನೆಯ ಲಾಭ ಪಡೆದು ವಿದ್ಯುತ್ ಅಭಾವ ನೀಗಿಸುವುದರ ಜೊತೆಗೆ ಹೆಚ್ಚುವರಿ ವಿದ್ಯುತ್ತನ್ನು ಚೆಸ್ಕಾಂಗೆ ನೀಡಿ ಆದಾಯ ಗಳಿಸಬಹುದಾಗಿದೆ ಎಂದು ಕರೆ ನೀಡಿದರು. ಇನ್ಸ್ಟಾಲೇಷನ್ ಕಂಪ್ಲೀಟ್ ಮಾಡಿ ಅದರಿಂದ ಪವರ್ ಜನರೇಟ್ ಮಾಡಿ ಅವರು ಉಪಯೋಗಿಸ್ತಾ ಇದ್ದಾರೆ, ನಮ್ಮ ಗ್ರಿಡ್ಗೂ ಕೊಡ್ತಾ ಇದ್ದಾರೆ. ಆ ಮೂಲಕ ನಮ್ಗೆ ಕೊಟ್ಟಿದ್ದಕ್ಕೆ ವಾಪಸ್ ಅವರಿಗೆ ಹಣ ಸಂದಾಯ ಆಗ್ತಾ ಇದೆ. ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ, ಚೆಸ್ಕಾಂ ವ್ಯಾಪ್ತಿಯ ಜಿಲ್ಲೆಗಳಲ್ಲಿ ಈ ಯೋಜನೆಯು ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು ಗ್ರಾಹಕರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಇಂಪ್ಲಿಮೆಂಟೇಷನ್ ಆಫ್ ಸೋಲಾರ್ ಮಾಡೆಲ್ ವಿಲೇಜ್ ಅಂತ ಹೇಳಿಬಿಟ್ಟು, ಸೊ ಇದನ್ನ ನಾನು ಎಲ್ಲರೂ ಇಂಡಿವಿಜುವಲ್ ಆಗಿನೂ ಇದನ್ನ ಬೆನಿಫಿಟ್ ಹೌಸ್ ಹೋಲ್ಡ್ಸ್ಗಳಿಗೂ ಮಾಡ್ಕೊಳ್ಬೋದು. ಈಗ ಇಲ್ಲಿವರೆಗೂ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ 476 ಹೌಸ್ ಹೋಲ್ಡ್ಸ್ಗಳಿಗೆ 200 ಯೂನಿಟ್ ವರೆಗೂ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ.